ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಹಿ ಜ್ಞಾನೇನ ಸದೃಶಂ ಎನ್ನುವ ಮಾತೊಂದಿದೆ. ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ. ಹಾಗಾದರೆ ಜ್ಞಾನವನ್ನು ಗಳಿಸುವ ಅನೇಕ ಮಾರ್ಗಗಳನ್ನು ಕೇಳಿದ್ದೇವೆ, ನೋಡಿದ್ದೇವೆ. ಅಂಥವುಗಳಲ್ಲಿ ಕೆಲವನ್ನು ಕೇಳುತ್ತಾ, ಕೆಲವನ್ನು ಮಾತನಾಡುತ್ತಾ, ಕೆಲವನ್ನು ಓದುತ್ತಾ, ಮತ್ತೆ ಕೆಲವನ್ನು ಅಭಿನಯಿಸುತ್ತಾ ಅನುಭವಿಸಿದ ಜ್ಞಾನದ ಸಂಪತ್ತು ವ್ಯಕ್ತಿತ್ವದ ಹಿರಿಮೆಗೊಂದು ಗರಿ ತರುತ್ತದೆ. ಆ ನಿಟ್ಟಿನಲ್ಲಿ ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಗಳಿಸಿದ ಜ್ಞಾನವನ್ನು ಇತರರಿಗೆ ಹಂಚುವ ಕಾಯಕದಲ್ಲಿ ತೊಡಗಿದ ಮಹನೀಯರು ಬಹಳಷ್ಟು ಜನ. ಆ ನಿಟ್ಟಿನಲ್ಲಿ ಈ ದಿನ ಚಿತ್ರದುರ್ಗ ತಾಲೂಕಿನ ಕಡ್ಲೆಗುದ್ದು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ಮಾಡುತ್ತಿರುವಂತಹ ಆತ್ಮೀಯ ಮಿತ್ರ KN ಮಹೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಒಬ್ಬ ಮಹೇಶ್ ರವರು ಸಾಮಾನ್ಯ ಕುಟುಂಬದಿಂದ ಬಂದವರು. ಓದುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಓದಿನ ನಂತರ ಪ್ರೌಢಶಾಲಾ ವೃತ್ತಿಯನ್ನು ನಡೆಸುತ್ತಾ ಮತ್ತೆ ವೃತ್ತಿ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ಜೊತೆಗೆ ತಾವು ಸೇರಿಕೊಂಡದ್ದು ಸಹಶಿಕ್ಷಕರಾಗಿ ಬಡ್ತಿ ಹೊಂದಿ ಇಂದು ಮುಖ್ಯೋಪಾಧ್ಯಾಯರಾಗಿದ್ದೀರಿ. ಆ ಬಿಡುವಿರದ ಕೆಲಸಗಳ ಮಧ್ಯದಲ್ಲಿಯೂ ನಿಮ್ಮ ಅನೇಕ ಚಟುವಟಿಕೆಗಳು ನಿಮಗೆ ಗರಿ ಮೂಡಿಸಿವೆ. ಹಾಗಾದರೆ ನಿಮ್ಮ ಬದುಕು ಈ ಎತ್ತರಕ್ಕೆ ಬರುವುದಕ್ಕೆ ಕಾರಣವಾದ ನಿಮ್ಮ ಬಾಲ್ಯದ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಖಂಡಿತ ಸರ್. ನಮ್ಮ ಬಿಸುದ್ದಿ ವಾಹಿನಿ ತೆರೆಮರೆಯ ಸಾಧಕರನ್ನು ಪರಿಚಯಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದೆ. ಅದಕ್ಕೆ ಮೊದಲಿಗೆ ಇಡೀ ಚಿತ್ರದುರ್ಗ ಜನತೆಯ ಪರವಾಗಿ ನಿಮಗೆ, ನಿಮ್ಮ ತಂಡದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದ. ಸಾಮಾನ್ಯವಾಗಿ ಬಡ ಕುಟುಂಬದಲ್ಲಿ ಜನಿಸಿದ್ರೂ ಸಹ ಒಂದು ಪ್ರೇರಣೆ ನಮ್ಮ ತಾಯಿ ಸರ್. ಯಾಕೆಂದರೆ ತಾಯಿ 4ನೇ ತರಗತಿ ಓದಿದ್ರು ಸಹ ನನ್ನ ಮಕ್ಕಳು ನನ್ನಂಗೆ 4ನೇ ತರಗತಿ ಓದೋದು ಬೇಡ, ಉನ್ನತ ಶಿಕ್ಷಣ ಪಡೀಲಿ ಅಂತೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತೇ ಒಂದು ನೆಲೆ ನಿಂತಿದ್ದೀವಿ ಅನ್ನೋದಕ್ಕೆ ನಮ್ಮ ತಾಯಿನೇ ಕಾರಣ ಸರ್. ನಾವೆಲ್ಲೇ ಆಟ ಆಡೋಕ್ಕೆ ಹೋದ್ರೂ ನಮ್ಮ ಹಿಂದೆ ಬರ್ತಿತ್ತು, ಎಲ್ಲ ನನ್ನ ಮಕ್ಕಳು ಕೆಟ್ಟೋಗ್ತಾರೋ ಅಂತೇಳಿ ಅಲ್ಲಿಂದ ವಾಪಸ್ ಕರ್ಕೊಂಬಂದು ಬುಕ್ ಕೊಟ್ಟು ಅವ್ರ ಜೊತೆ ಕೂತ್ಕೊಂಡು ನಮಗೆ ಓದಿಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಬರೀಕೆ ಸ್ಟಾರ್ಟ್ ಮಾಡಿದೆ. ಬರಿತಾ ಬಂದಾಗ ಮೊದಲೇ ಚೆನ್ನಾಗಿ ಓದ್ತಿದ್ರಿಂದ ಎಲ್ಲ ಶಿಕ್ಷಕರ ಪ್ರೋತ್ಸಾಹ ಚೆನ್ನಾಗಿ ಸಿಕ್ತು. ಪ್ರೌಢಶಾಲೆ ಬಂದಾಗ ಏನಾಯಿತು, ನಮ್ಮ ಸಾವಿತ್ರಿ ಮೇಡಮ್ ಅಂತಿದ್ದಾರೆ. ಆ ಸಾವಿತ್ರಿ ಮೇಡಮ್ ತುಂಬ ಸಪೋರ್ಟ್ ಮಾಡಿದರು, ಇಲ್ಲ ನೀನು ಬರಿತೀಯ ಅಂತೇಳಿ. ಮತ್ತು ಕುಸುಮ ಮೇಡಮು ಸಹ ಸಪೋರ್ಟ್ ಮಾಡಿದರು. ಇವತ್ತೇ ಒಂದು ರಾಜ್ಯ ಪ್ರಶಸ್ತಿ ಬಂದಾಗ ಆ ಶಿಕ್ಷಕಿ ತಾನು ಪ್ರಶಸ್ತಿ ಪಡೆದಷ್ಟು ಖುಷಿಪಟ್ಟರು, ಜೊತೆಗೆ ತನ್ನ ಶಿಷ್ಯನಿಗೋಸ್ಕರ ಒಂದು ಕವನನೂ ಸಹ ಬರೆದು ಸರ್. ಆ ನಿಟ್ಟಿನಲ್ಲಿ ಎಲ್ಲರ ಪ್ರೋತ್ಸಾಹದಿಂದ ಇವತ್ತಿನ ಮಟ್ಟಿಗೆ ಒಂದು ಸಾಧ್ಯ ಮಾಡಿರೋದಕ್ಕೆ ಇವರೆಲ್ಲ ಪ್ರೋತ್ಸಾಹನೇ ಕಾರಣ ಸರ್. ಅಂದರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲೆಲ್ಲರೂ, ಜನನಿಯಿಂದ ಪಾಠ ಕಲಿತು ಜನರು ಧನ್ಯರು ಅನ್ನುವಂತೆ ಒಂದು ಮಗುವಿನ ಶ್ರೇಯಸ್ಸಿನ ಹಿಂದೆ ತಾಯಿ ಮತ್ತು ತಾಯಿ ಹೃದಯದ ಶಿಕ್ಷಕಿಯರು ನಿಮ್ಮ ಏಳಿಗೆಗೆ ಶ್ರಮಿಸಿದ್ದಾರೆ ಅಂತೇಳಿ ನೀವು ವೃತ್ತಿ ಬದುಕಿಗೆ ಸೇರಿಕೊಂಡ ಮೇಲೆ ನೀವೊಬ್ಬ MSc BEd ಪದವೀಧರರು. ಆದರೆ ನಿಮ್ಮ ಪ್ರವೃತ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ಒಲವು ಬಂತು. ಹೇಗೆ ಇದನ್ನ ನೀವು ಬದಲಾಯಿಸಿಕೊಂಡ್ರಿ? ವಿಜ್ಞಾನ ಮತ್ತು ಸಾಹಿತ್ಯವನ್ನು ರೂಢಿಸ್ಕೊಂಡು ಮಕ್ಕಳ ಕಲಿಕೆಗೆ ಹೇಗೆ ಪೂರಕ ಆಯ್ತೀರಿ? ವಿಜ್ಞಾನ ಶಿಕ್ಷಣವಾಗಿ ರೂಪುಗೊಂಡಿದ್ದು ತದನಂತರ, ಮೊದಲೇ ರೂಪುಗೊಂಡಿದ್ದು ಒಬ್ಬ ಸಾಹಿತಿಯಾಗಿ. ಹೀಗಾಗಿ ಓದುವ ಹಂತದಲ್ಲೇ ನಾನು ಸಾಹಿತ್ಯವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಒಬ್ಬ ಸಾಹಿತಿ ಯಾವ ಭಾಷೆನ ಬೋಧನೆ ಮಾಡ್ತಾನೆ ಅಥವಾ ಯಾವ ವಿಷಯ ಬೋಧನೆ ಮಾಡ್ತಾನೆ ಮುಖ್ಯ ಅಲ್ಲ, ಅನ್ನೋ ಒಂದು ಅಂತಃಕರಣ ಇರೋದು ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಬರೀತಾ ಹೋದಂಗೆಲ್ಲ ಇವತ್ತೆಲ್ಲ ಸಾಧ್ಯ ಆಗಿರೋದು ಆ ಪೆನ್ನಿನ ಮಾತ್ರನೇ. ಹಾಗಾಗಿ ನಾವೆಲ್ಲೋ ಮುಂದಕ್ಕೆ ಹೋಗ್ತಾ ಹೋದಂಗೆಲ್ಲ ಒಬ್ಬ ವಿಜ್ಞಾನ ಶಿಕ್ಷಕನಾದ ಮೇಲೆ ಮೊದಲಿಗೆ ನಾನು SJM ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ ಇತ್ತು, ಯಾವ ರೀತಿಯ ಸಮಸ್ಯೆ ಇರಲಿಲ್ಲ, ಒಬ್ಬ ಒಳ್ಳೆ ಟೀಚರ್ ಆದ. ಅದು ಯಾವಾಗ ಗ್ರಾಮೀಣ ಪ್ರದೇಶದ ಶಾಲೆ ಕಾಲಿಟ್ಟನೋ ಆಗ ವಿಜ್ಞಾನ ಬೋಧಿಸೋದು ತುಂಬ ಕಠಿಣ ಇತ್ತು. ನಾನು ಆ ಮಕ್ಕಳ ಮನಸ್ಸಿಗೆ ಮುಟ್ಟುವಂತೆ ನಾನು ವಿಜ್ಞಾನ ಬೋಧನೆ ಮಾಡಬೇಕಿತ್ತು. ಆಗ ಏನಾಯಿತು ಅಂದರೆ, ನಾನು ವಿಜ್ಞಾನ ಈ ರೀತಿ ಕಲಿಸಿದ್ರೆ ಸಾಧ್ಯ ಆಗಲ್ಲ, ಅದನ್ನು ನನ್ನ ಸಾಹಿತ್ಯವನ್ನು ಬಳಸ್ಕೊಂಡು ಅದೇ ವಿಜ್ಞಾನವನ್ನು ಪದಗಳ ರೂಪದಲ್ಲಿ, ಅಂದರೆ ಆಡಿಯೋ ರೂಪದಲ್ಲಿ, ನಾಟಕದ ರೂಪದಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಸರ್. ಆಗ ನನಗೇನಾಯ್ತಪ್ಪ, ವಿಜ್ಞಾನದ ಜೊತೆಗೆ ಇನ್ನು ಸಾಹಿತ್ಯ ಚಟುವಟಿಕೆ ಇನ್ನೂ ಸಹ ಜಾಸ್ತಿ ಆಯಿತು. ಅಂದರೆ ಮೇಷ್ಟ್ರಾಗಿ ವಿಜ್ಞಾನ ಕಲಿಸೋದೇ ಕಷ್ಟ ಅನ್ನುವ ದಿನಮಾನಗಳಲ್ಲಿ ನಿಮ್ಮನ್ನು ಆ ಕಡಲೆಗುದ್ದಿನ ಪರಿಸರದ ಕುಟುಂಬದ ಸದಸ್ಯರು, ಪೋಷಕರು, ನಿಮ್ಮ ವಿದ್ಯಾರ್ಥಿಗಳ ಹಿರಿಕರು ನಿಮ್ಮನ್ನು ಒಬ್ಬ ಸಾಹಿತಿಯಾಗಿ ಹೇಗೆ ಸ್ವೀಕರಿಸಿ ಗೌರವಿಸಿದರು? ಒಬ್ಬ ಸಾಹಿತಿ ಅನ್ನೋದಕ್ಕಿಂತ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಆ ಗ್ರಾಮದಲ್ಲಿ ನಡೆಸಿದ್ವಿ ಸರ್. ನನ್ನ ಅನೇಕ ವಿದ್ಯಾರ್ಥಿಗಳು ನಾನು ಬರೆದಿರುವಂತಹ ಸಾಹಿತ್ಯವನ್ನು ನೋಡಿ, ನಾನು ಭಾಗವಹಿಸಿದ ಕವಿಗೋಷ್ಠಿಗಳು ನೋಡಿ
ನಾನು ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ಆ ಊರಿನ ವಿದ್ಯಾರ್ಥಿಗಳು ಇವತ್ತು ಕವಿಗಳಾಗಿ ರೂಪುಗೊಂಡಿದ್ದಾರೆ ಸರ್. ಅದು ನನ್ನ ಸಾಧ್ಯ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ನಾವು ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅನೇಕ ಜನ ಗೃಹಿಣಿಯರು ಅವರು ಯಾವತ್ತೂ ಸಹ ಸ್ಟೇಜ್ ಹತ್ತಿರಲಿಲ್ಲ. ಆ ಫಂಕ್ಷನ್ ಎಲ್ಲ ನೋಡಿ ಅವರು ಸಹ ಬಂದು ತಮ್ಮ ಕವಿತೆನ ಭಾಷಣ ಮಾಡಿದ್ರು. ಅಂದರೆ ಒಬ್ಬ ಶಿಕ್ಷಕ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಆ ಊರು ಒಂದು ನಿದರ್ಶನ ಸರ್. ಅಂದ್ರೆ ಶಿಕ್ಷಕರ ಮಾತನ್ನ ಮನೆ ಹಿರಿಯರು ಹೇಳಿದ ಮಾತಿನಂತೆ ಪಾಲಿಸುವಂತ ಸಮಾಜ ಇವತ್ತಿಗೆ. ಹಾಗಾಗಿನೇ ನಮಗೆ ಒಂದು ಆದರ್ಶ ಪರಂಪರೆಯ ರಾಧಾಕೃಷ್ಣನಂತ ಶಿಕ್ಷಕರು ಸಿಕ್ಕಿದ್ದಾಗ್ಬೋದು, ಅಬ್ದುಲ್ ಕಲಾಂರಂತವ್ರು ಸಿಕ್ಕಿದ್ದಾಗ್ಬೋದು. ಈ ತರದ ಅಂದ್ರೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಇವ್ರು ಹೇಳ್ತಾರೆ, ಸಮಾಜಮುಖಿ ಚಿಂತನೆಗೆ ಹೋಗ್ತಾರೆ ಅಂತೇಳಿ ನಿಮಗೆಲ್ಲ ಬೆಂಬಲ ಪ್ರೋತ್ಸಾಹ ಬಂತು. ತದನಂತರದಲ್ಲಿ ನೀವು ವೃತ್ತಿಯಲ್ಲಿ ಇದ್ದುಕೊಂಡು ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದ್ರಿ ಎನ್ನುವಂತ ಮಾತಿದೆ. ಆ ಡಾಕ್ಟರೇಟ್ ಪದವಿ ಗಳಿಸಿದ್ದು ಆ ವಿಷಯ ನಿಮಗೆ ಹೇಗೆ ವೃತ್ತಿಗೆ ಪೂರಕ ಆಯಿತು ಸರ್? ಒಂದು ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ಸಣ್ಣದಿಂದನೂ ಆಸೆ ಇತ್ತು ಸರ್. ಬಡ ಕುಟುಂಬ ಆಗಿರೋದ್ರಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ. ಯಾಕೆ ಇನ್ನೂ ಇಬ್ಬರು ತಮ್ಮಗಳು ಓದ್ತಾ ಇದ್ರು. ನಮ್ಮ ತಂದೆ ಒಂದ್ಸರಿ MSc ಸೀಟ್ ಸಿಕ್ಕಿತ್ತು ಬಾಟ್ನಿ. ಆ ಯೂನಿವರ್ಸಿಟಿ ಕ್ಯಾಂಪಸ್ ನೋಡಿ ನನ್ನ ಕೈಲಿ ಓದಿಸೋಕ್ಕಾಗಲ್ಲ ಅಂತೇಳಿ ವಾಪಸ್ ಕರ್ಕೊಂಬಂದರು. ಯಾಕೆ ಇನ್ನೂ ಇಬ್ಬರು ಓದೋರಿದ್ರು. ಸೊ ಅವತ್ತಿನ ನಾನು ಅದು ಕೋರ್ತಾ ಇತ್ತು, ಏನಾದರೂ ಮಾಡಿ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ. ಆ ರೀತಿಯಲ್ಲಿ ನಾನು MSc ಕಂಪ್ಲೀಟ್ ಮಾಡ್ಕೊಂಡೆ, ಕೆಲಸ ಸಿಕ್ತು. ಕೆಲಸಕ್ಕೆ ಹೋದ್ಮೇಲೆ ಇನ್ನೂ ನಾನು ಏನಾದರೂ ಓದಲೇಬೇಕು ಅಂತ ಒಂದು ಆಟ ಇದ್ದಿದ್ದರಿಂದ ಆ PhD ಮಾಡಿದೆ ಸರ್. PhD ಮಾಡಿದ್ದು ಏನು ಉಪಯೋಗ ಆಯಿತು ಅಂದರೆ, ಇವತ್ತೇ ಸಸ್ಯಶಾಸ್ತ್ರದಲ್ಲಿ ಅಂದರೆ ವಿಜ್ಞಾನನ ಬೋಧಿಸ್ಬೇಕು ಅಂದರೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕಾಗುತ್ತೆ. ನಾವು ಅಲ್ಲಿಗೆ ನಿಂತ್ಕೊಂಡ್ರೆ ನಾವು ಅಪ್ಡೇಟ್ ಆಗಲ್ಲ ಸರ್. ನಾವು ಅಪ್ಡೇಟ್ ಆಗಬೇಕು ಅಂದರೆ ಇನ್ನೂ ಉನ್ನತ ಶಿಕ್ಷಣ ಬೇಕಾಗುತ್ತೆ. PhD ಕಂಪ್ಲೀಟ್ ಮಾಡಿದಾಗ ಇವತ್ತು ಇಡೀ ಸಬ್ಜೆಕ್ಟಿನ ಗ್ರಿಪ್ ನಮಗೆ ಚೆನ್ನಾಗಿ ಸಿಗುತ್ತೆ ಸರ್. ಅಂದರೆ ಉನ್ನತ ಜ್ಞಾನವನ್ನು ಬಳಸ್ಕೊಂಡು ಮಕ್ಕಳ ಮಟ್ಟಿಗೆ ಇಳಿದು ನಾವು ವಿಜ್ಞಾನವನ್ನು ತುಂಬ ಸುಲಭವಾಗಿ ನಾವು ಕಲಿಸೋಕ್ಕೆ ಸಾಧ್ಯ. ಬಹುಶಃ ನಾನು ಗಮನಿಸಿದ ಹಾಗೆ ನನ್ನ ಒಡನಾಟದಲ್ಲಿ ಬಹುತೇಕ ಮಿತ್ರರು ಏನು ಮಾಡ್ತಾರೆ ಅಂದರೆ, ಹಣ ಒಂದು ನೌಕರಿ ಸಿಕ್ಬಿಡ್ತಾನೆ, ಸಾರ್ಥಕ ಆಯ್ತು ನನ್ನ ಜೀವನ ಅಂತೇಳಿ ಅಷ್ಟಕ್ಕೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವ, ಹವ್ಯಾಸಗಳನ್ನು ಕೈಬಿಟ್ಟು ಬರೀ ಸಂಬಳದ ವೃತ್ತಿಯನ್ನು ಮಾಡುವಂಥ ಅವರಿಗೆ ನಿಮ್ಮ ಸಂದೇಶ ಏನು? ವಿಜ್ಞಾನ ಶಿಕ್ಷಕ ಅಥವಾ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿ, ನಾವು ಶಿಕ್ಷಕ ಅನ್ನೋಷ್ಟೊಂದು ಮುಗೀತು ಅನ್ನೋಂಗಿಲ್ಲ ಸರ್. ಇವತ್ತಿನ ಕಾಲಘಟ್ಟ ಎಷ್ಟಿದೆ ಅಂದರೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಣ್ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ಶಿಕ್ಷಕ ವೃತ್ತಿನೂ ಹೋಗ್ಬೋದು. ಆ ನಿಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ನಾವು ಯಾವುದೇ ವಿಷಯವನ್ನು ಕಲಿತ್ರೆ ಮಾತ್ರ ಒಬ್ಬ ಶಿಕ್ಷಕ ಯಶಸ್ವಿ ಶಿಕ್ಷಕ ಆಗ್ತಾನೆ. ನಾನು ಹಿಂದೆ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತೀನಿ ಅನ್ನೋಕ್ಕಿಂತ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಮಕ್ಕಳ ಮಾನಸಿಕ ಸ್ಥಿತಿನ ಅರ್ಥ ನಾವು ಬೋಧನೆ ಮಾಡಬೇಕಾಗುತ್ತೆ. ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಏನಪ್ಪ ಅಂದರೆ, ಆದಷ್ಟು ನಾವು ಶಿಕ್ಷಕರಾಗಿ ಪ್ರತಿನಿತ್ಯ ನಾವು ಆ ಪುಸ್ತಕನ ಎಷ್ಟೇ ಸರಿ ನಾವು ಪಾಠ ಮಾಡಿದ್ರೂ ಮತ್ತೊಂದು ಸರಿ ಓದಿದಾಗ ಏನಾಗುತ್ತಪ್ಪ, ನಾನು ಈ ರೀತಿ ಪಾಠ ಮಾಡಬೇಕಿತ್ತು ಅನಿಸುತ್ತೆ. ಒಬ್ಬ ಶಿಕ್ಷಕ 45 ನಿಮಿಷ ನಾನು ಹೊರಗಡೆ ಬಂದಾಗ ಪಿರಿಯಡ್ ಮುಗಿಸಿ ನನಗೆ ತೃಪ್ತಿ ಅನಿಸ್ಬೇಕು, ನಾನು ಮಾಡಿದಂತಹ ಪಾಠ ಆ ಮಕ್ಕಳ ಮನಸ್ಸಿಗೆ ಮುಟ್ಟಿದೆಯಾ ಅಂತೇಳಿ. ನಾವೇನು ಮಾಡ್ತೀವಿ, ಬರ್ತೀವಿ, ಹೋಗ್ತೀವಿ, ಒಂದು ಪಾಠ ಮಾಡಿ ಬರ್ತೀವಿ ಅಷ್ಟೇ. ಆದರೆ ಮಕ್ಕಳ ಮನಸ್ಥಿತಿಗೆ ತಕ್ಕಂಗೆ ಕುತ್ಕೊಂಡು ನಾನು ಯೋಚನೆ ಮಾಡಬೇಕಾಗುತ್ತೆ, ನಾನಿವತ್ತು ಮಾಡಿರೋ ಪಾಠ ನನಗೆ ತೃಪ್ತಿ ತಂದಿದೆಯಾ ಅಂತ. ಆ ಶಿಕ್ಷಕನ ಯಾವ ತೃಪ್ತಿ ಬರುತ್ತೋ ಆಗ ಮಾತ್ರ ಕಲಿಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಒಬ್ಬ ಶಿಕ್ಷಕ ನಿರಂತರ ವಿದ್ಯಾರ್ಥಿ ಆಗಬೇಕು, ಬದಲಾಗುತ್ತಿರೋ ಕಾಲಘಟ್ಟಕ್ಕೆ ಒಗ್ಗಿಕೊಂಡು ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧಿಸಬೇಕು. ಈ ಥರದ ವಿಚಾರಗಳನ್ನು ಇಟ್ಟುಕೊಂಡು ನಿಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀರಿ. ನೀವು ಅನೇಕ ಈ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ ಮತ್ತು ಆಯೋಜಿಸಿದ್ದೀರಿ, ಜೊತೆಗೆ ಲೇಖನಿಯನ್ನು ಹಿಡಿದು ಬರೆದಿದ್ದೀರಿ. ಅಂತಹ ನೀವು ಬರೆದ 2 ಕವನಗಳಲ್ಲಿ ಮೊದಲ ಕವನವನ್ನು ಈಗ ವಾಚನ ಮಾಡಿ. ಖಂಡಿತ ಸರ್. ನಿಮ್ಮ ಕವನದ ಶೀರ್ಷಿಕೆ? ನನ್ನ ಕವನದ ಶೀರ್ಷಿಕೆ ಆತ್ಮಬಂಧನ ಅಂತೇಳಿ. ಆತ್ಮಬಂಧನ ಹೇಳಿ. ಜನುಮ ಜನುಮದ ಜೋಡಿ ನಾವಾಗುವ ಬಾ ಗೆಳತಿ, ನೀನಾಗು ಬಾ ಈ ನನ್ನ ಉಸಿರಿನ ಒಡತಿ. ಜನುಮ ಜನುಮದ ಜೋಡಿ ನಾವಾಗುವ ಬಾ ಗೆಳತಿ, ನೀನಾಗು ಬಾ ಈ ನನ್ನ ಉಸಿರಿನ ಒಡತಿ. ಹೃದಯದ ಕಡಲಲ್ಲಿ ನಿನ್ನದೇ ಅನವರತ ಧ್ಯಾನ, ಈ ಬಾಳ ಸವಿಗಾನ ಲಹರಿಯಲ್ಲಿ ನಿನ್ನಿಂದಲೇ ಅರುಣಗಾನ. ಪ್ರೇಮಾಂಕುರಿಸಿ ಮೂಡಿಸಿದೆ ಮನದಲ್ಲಿ ಬೆಳ್ಳಿ ಚುಕ್ಕಿ, ಮನದ ನದಿಯಲ್ಲಿ ಹುಟ್ಟಿಸಿದೆ ಪ್ರೀತಿಯ ಗಗನ ಚುಕ್ಕಿ. ಎದೆಯ ಬಾಂಧಳದಿ ಪ್ರೀತಿ ಸುನಿಸುಮಿತೋದಯ, ಮನೆ ಮನದಲ್ಲಿ ನೀ ಬೆಳಗಿದೆ ಪ್ರೇಮ ಅರುಣೋದಯ. ಪ್ರತಿ ಉಸಿರು ಮಿಡಿಯುತ್ತಿದೆ ನಿನ್ನದೇ ಹೆಸರು, ನಿನ್ನೆಸರಲ್ಲೇ ಬರೆದಾಯ್ತು ಈ ನನ್ನಯ ಉಸಿರು. ಪ್ರೇಮ ಪರೀಕ್ಷೆಯಲ್ಲಿ ಉಸಿರು ಪಣವಿಟ್ಟೆ ಅಂದು ನನಗಾಗಿ, ಉಸಿರಾಗಿ ಪಣವಿಡುವೆ ಉಸಿರೋಗೋವರೆಗೂ ಇಂದು ನಿನಗಾಗಿ. ಜನುಮ ಜನುಮಾಂತರದಿ ಬೆಸೆದಿದೆ ನಮ್ಮಿಬ್ಬರ ಪ್ರೀತಿ, ಜನುಮ ಜನುಮಾಂತರದಿ ಬೆಸೆದಿದೆ ನಮ್ಮಿಬ್ಬರ ಪ್ರೀತಿ. ಬೆಸುಗೆಯ ಬಂಧನ ಹೃದಯ ಬಂಧಿಸಿದೆ ನಮ್ಮಿಬ್ಬರ ಪ್ರೇಮದ ಆತ್ಮಬಂಧನ, ನಮ್ಮಿಬ್ಬರ ಪ್ರೇಮದ ಆತ್ಮಬಂಧನ. ಧನ್ಯವಾದಗಳು ಸರ್.
ನನಗೆ 2 ಪ್ರಶ್ನೆ ಮೂಡ್ತಿ ಸರ್. ಇದು ನೀವು ಮದುವೆಗೆ ಮುಂಚೆ ಬರೆದ ಕವನನ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ನಿಮ್ಮವರನ್ನ ಕುರಿತು ಬರೆದದ್ದ ಅಥವಾ ನಿಮ್ಮ ಕನಸಿನ ಅಥವಾ ಕಲ್ಪನೆಯ ಪ್ರೇಮಿಗಾಗಿ ಬರೆದದ್ದ? ಸರ್, ಇದು ನನ್ನದೇ ಕವನ, ನನ್ನವಳಿಗಾಗಿ ಬರೆದಂತಹ ಕವನ ಸರ್. ಓಕೆ. ಅಂದ್ರೆ ಪ್ರತಿಯೊಬ್ಬ ಪುರುಷನು ತನ್ನ ಮನದನ್ನೆಯನ್ನ ಅಥವಾ ಸಂಗಾತಿಯನ್ನ ಕುರಿತು ಪ್ರೀತಿಯ ಮಾತುಗಳನ್ನ ಅಥವಾ ಅವರನ್ನ ವರ್ಣಿಸಿ ಸಂಸಾರವನ್ನು ಸುಖ ಸಾಗರದಲ್ಲಿ ಕಟ್ಟಿಕೊಳ್ಳೋದಕ್ಕೆ ಈ ಸ್ಫೂರ್ತಿ ಆಗಬಹುದು ಅಂತೆ ಆಗುತ್ತೆ ಸರ್. ಹಾಗಾಗಿ ಮತ್ತೊಂದು ಕವನವನ್ನು ವಾಚಿ. ಇದು ನನ್ನ ತಾಯಿಗೆ ಅರ್ಪಣೆ ಸರ್. ಓಕೆ. ಒಬ್ಬ ತಾಯಿ ತನ್ನ ಕುಟುಂಬವನ್ನು ಎತ್ತಿಡಿಬೇಕಾದಾಗ ಸಾಕಷ್ಟು ಕಷ್ಟಪಡ್ತಾಳೆ. ಆ ಹಿನ್ನೆಲೆಯಲ್ಲಿ ಬರೆದಂಥ ಒಂದು ಕವನ ಸರ್. ಕವನದ ಶೀರ್ಷಿಕೆ, ಈ ನಿನ್ನ ಕಾಲಂಚಿನ ಗೆರೆಗಳು ಹೇಳುತ್ತಿವೆ ನೋವು ನೂರಾರು. ಹೊಸ ಬಟ್ಟೆ ಉಡಲಿಲ್ಲ ಒಡವೆಯ ತೊಡಲಿಲ್ಲ, ಹೊಸ ಬಟ್ಟೆ ಉಡಲಿಲ್ಲ ಒಡವೆಯ ತೊಡಲಿಲ್ಲ, ಒಲೆಯ ಊದುತ್ತಾ ಬದುಕ ಸವೆಸುತ್ತಾ ಹೊಗೆಯ ಮರೆಯಲ್ಲಿ ಜೀವ ಸವೆಸುತ್ತಾ ಗಾಣದೆತ್ತಿನಂತೆ ದುಡಿಯುತ್ತಿದ್ದಳು ನನ್ನವ್ವ, ಗಾಣದೆತ್ತಿನಂತೆ ದುಡಿಯುತ್ತಿದ್ದಳು ನನ್ನವ್ವ. ಹರಿದ ಪೀತಾಂಬರ ಜರಿಯ ಸೀರೆಯುಟ್ಟು ಹಸಿದ ತಂಗಳ ಬುತ್ತಿಯ ಉಡಿಯಲ್ಲಿಟ್ಟು ಬರಿಯ ಕಾಲಲ್ಲಿ ಬಿಸಿಲು ಮಳೆಯಲ್ಲಿ ಕೂಲಿ ನಾಲಿ ಮಾಡುತ್ತಾ ಬಾಳ ತೇರು ಎಳೆದಳು ನನ್ನವ್ವ. ಅವರಿವರ ಮನೆಯ ಮುಸುರೆಯ ತಿಕ್ಕುತ್ತಾ ಗಂಡ ಮಕ್ಕಳ ಹಸಿದ ಒಡಲ ತುಂಬುತ್ತಾ ಉಳ್ಳವರ ದರ್ಪದ ತುಳಿತದಲ್ಲಿ ಸಿಲುಕಿ ಕಣ್ಣೀರ ನುಂಗಿ ಬದುಕು ಸಾಗಿಸಿದಳು ನನ್ನವ್ವ. ಗಂಡ ಮಕ್ಕಳಿಗಾಗಿ ಮುಡಿಪಾದ ಈ ಬದುಕು ಸಂಕಷ್ಟ ಮರೆಯಾಗಿ ಮೂಡಿತು ಒಂಬೆಳಕು. ಬದುಕು ಬದಲಾಯಿತು, ಮನೆಯೂ ಬದಲಾಯಿತು, ನೀ ಬದಲಾಗಲಿಲ್ಲ ನನ್ನವ್ವ, ತುಂಬಿದ ಕೂಡ ನೀನವ್ವ. ನಿನ್ನ ಕಾಲಂಚಿನ ಗೆರೆಗಳು ಹೇಳುತ್ತಿವೆ, ನಿನ್ನ ಕಾಲಂಚಿನ ಗೆರೆಗಳು ಹೇಳುತ್ತಿವೆ ನೋವು ನೂರಾರು. ಪ್ರತಿ ನೋವ ಗೆರೆಯೂ ಬರೆದಿದೆ, ಪ್ರತಿ ನೋವ ಗೆರೆಯೂ ಬರೆದಿದೆ ನಮ್ಮೀ ಭವಿಷ್ಯದ ಬೆಳ್ಳಿಯ ರೇಖೆಗಳ ಸಾವಿರಾರು. ಕಾಲಂಚಿನ ನೋವ ಗೆರೆಗಳೇ ಹೇಳುತ್ತಿವೆ, ಕಾಲಂಚಿನ ನೋವ ಗೆರೆಗಳೇ ಹೇಳುತ್ತಿವೆ ನಿನ್ನ ಎತ್ತವ್ವ ದೇವರು, ನಿನ್ನ ಎತ್ತವ್ವ ದೇವರು, ನೀ ದೇವರ ಮಗನೆಂದು, ನೀ ದೇವರ ಮಗನೆಂದು. ಅಂದರೆ ಅಮ್ಮನನ್ನು ಕುರಿತು ಬರೆದದ್ದು, ಅಂದರೆ ಆಕೆಯ ಕಷ್ಟಗಳನ್ನು ನೀವು ಕಣ್ಣಾರೆ ಕಂಡದ್ದು, ತಾಯಿಯನ್ನು ಸ್ಮರಿಸಬೇಕು ಅನ್ನುವಂಥ ಸಂದೇಶವನ್ನು ಹೊತ್ತು ಈ ಕವನವನ್ನು ಬರೆದಿದ್ದೀವಿ. ಆದರೆ ಬಹಳಷ್ಟು ಜನ ಈ ಹೊತ್ತಿನ ನಮ್ಮ ಲೇಖಕರು ಅಥವಾ ಜನಾಂಗ ಅಧಿಕಾರ ಅಂತಸ್ತು ಐಶ್ವರ್ಯಗಳು ಸಿಕ್ಕಾಗ ತಾವು ಇಂದಿನದನ್ನು ಮರೆತು ತಾಯಿ ತಂದೆಯನ್ನು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಸೇರಿಸುವಂಥ ದಿನಮಾನಗಳಲ್ಲಿ ಅವ್ವ ಮತ್ತು ಅಪ್ಪ ಎಷ್ಟು ಶ್ರೇಷ್ಠ? ನಮ್ಮ ನಿಜವಾದ ದೇವರು ಯಾರಪ್ಪನ ತಂದೆ ತಾಯಿ. ಯಾರು ತಂದೆ ತಾಯಿಯಲ್ಲಿ ದೇವರನ್ನು ಕಾಣ್ತಾನೋ ಅವನು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್. ಏಕೆಂದರೆ ನಮಗೆ ಜೀವವನ್ನು ಅಂದರೆ ತಮ್ಮ ಜೀವನವನ್ನು ನಮಗಾಗಿ ಮುಡುಪಾಗಿಟ್ಟು ತಮ್ಮ ಕಷ್ಟಗಳನ್ನ ಮರೆಮಾಚಿ ಬರೀ ಸುಖದ ಸುಪ್ಪತ್ತಿಗೆ ನಮ್ಮ ಮಕ್ಕಳನ್ನ ಬೆಳೆಸ್ತಾರೆ. ಇವತ್ತು ನಾವೆಲ್ಲ ಏನೋ ಮಾಡ್ತಾಯಿದ್ದೀವಿ ಅನ್ನೋ ಅದಕ್ಕೆ ಅವರು ಕೊಟ್ಟಂತಹ ಭಿಕ್ಷೆನೇ ಕಾರಣ ಸರ್. ಬಹುಶಃ ಒಂದು ಹಂತಕ್ಕೆ ಬದುಕಿನ ಏರುಪೇರುಗಳ ಮಧ್ಯೆ ಹೆತ್ತವರನ್ನು ಹಿರಿಯರನ್ನು ಗೌರವಿಸುವ ಗುಣದಿಂದ ಸಮಾಜದಲ್ಲಿ ನಾವು ನೆಮ್ಮದಿ ಬದುಕನ್ನು ಕಟ್ಟಿಕೊಳ್ಬೋದು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಈ ಹಿಂದೆ ನಾವು ನಿಮ್ಮ ಸಹೋದರ ನಂಜುಂಡೇಶ್ವರ ಅವರನ್ನು ಸಹ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕದ್ದು. ಅವರು ಆ ಹೊತ್ತು ತಂದೆ ಮಗುವಾಗುತ್ತಿದ್ದಾನೆ ಅಂತ ಹೇಳಿದ ಮಾತು ಕವನ, ಈ ಹೊತ್ತು ಅವ್ವನನ್ನ ಕುರಿತು ನೀವು ಹೇಳಿದ ಕವನ. ಬಹುಶಃ ಒಂದು ಸಾಮರಸ್ಯದ ಬದುಕು, ಒಂದು ಕುಟುಂಬ ಸುಂದರವಾಗಿರೋದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಇಲ್ಲ ಅಂತ ಭಾವಿಸ್ತೇನೆ. ನಿಮ್ಮ ಕುಟುಂಬ ಸುಂದರವಾಗಿರಲಿ, ಸುಮಧುರವಾಗಿ ಬದುಕನ್ನು ಕಟ್ಟಿಕೊಳ್ಳಿ, ಮತ್ತಷ್ಟು ಕಾರ್ಯಕ್ಷೇತ್ರಗಳು ವಿಸ್ತಾರವಾಗಲಿ, ಹೆಚ್ಚು ಹೆಚ್ಚು ನಿಮಗೆ ಪ್ರಗತಿ ಸಿಗಲಿ ಅಂತೇಳಿ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಕವನದ ಮೂಲಕ ಹೇಳಿದ್ದಕ್ಕಾಗಿ ಹೃದಯಪೂರ್ವಕ ವಂದನೆ, ಧನ್ಯವಾದಗಳು. ಬಿಸಿ ಸುದ್ದಿ ತಂಡದ ವಾಹಿನಿಗೆ ಮತ್ತು ಆತ್ಮೀಯ ಮಿತ್ರರು ಮತ್ತು ಹಿತೈಷಿಗಳು ಅಂತ ಉಳಿಬಸ ಸರ್ ಅವರಿಗೆ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದ ಸಲ್ಲಿಸುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಚಿತ್ರದಲ್ಲಿ ನಡೀತಿರೋ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಎಲ್ಲೋ ಒಂದು ಓದುವರಿಗೆ ಒಂದು ಕೊರತೆ ಇತ್ತು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 100 ಕವಿಗಳಿದ್ದಾರೆ. ಆ ಕವಿಗಳನ್ನ ಪರಿಚಯ ಮಾಡುವಂಥ ಒಂದು ವೇದಿಕೆ ಬೇಕಾಯಿತು. ಆ ಒಂದು ವೇದಿಕೆಯಾಗಿ ಒಂದು ವಾಹಿನಿ ಒಂದು ಒಳ್ಳೆಯ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಿದೆ. ಅದಕ್ಕೆ ನಮ್ಮ ಕೋಟೆನಾಡಿನ ಪರವಾಗಿ ಮತ್ತು ನಮ್ಮೆಲ್ಲ ಕವಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.